ಕೌರವೇಶ್ವರ, ಕೌರವೇಶ್ವರ, ಪಂಚ ಪಾಂಡವರ ರುಂಡಗಳನ್ನು ಚಾರಿಗೆ ತಂದಿರುವನು ನಿನ್ನ ನಿಡುಬಯಕೆಯನ್ನು ಪೂರೈಸಲು ನೆತ್ತರ ದಾರಿಯಲ್ಲಿ ತೇಲುತ್ತಿವೆ ಕೌಂತೆಯರ ಮುಂಡಗಳು. ಇಂದಿಗೆ ಈ ಪೃಥ್ವಿ ನಿಪಾಂಡವ ಪೃಥ್ವಿ. ನಿಪಾಂಡವ ಪೃಥ್ವಿ, ನಿಪಾಂಡವ ಪೃಥ್ವಿ. ಇಂದಿಗೆ ಕುರುಕ್ಷೇತ್ರದ ಅವಸಾನ, ನನ್ನ ಪ್ರತಿಶೋಧದ ಪ್ರತಿಕಾಂಕ್ಷಿಗೆ. ಅಶ್ವತ್ಥಾಮ, ಸಹಸ್ರ ಗದಾಘಾತಗಳೆಂದು ಒಡೆಯದ ರುಕ್ಕೋದರನ ಮಸ್ತಕವನ್ನು ನಿನ್ನ ಕರಾಳ ಖಡ್ಗದಿಂದ ಕಡಿದೆ ಎಂದರೆ ಎಲ್ಲಿ ಎಲ್ಲಿ ನಿನಗೆ ಸರಿಸಮರಿಲ್ಲ ಈ ಬ್ರಹ್ಮಾಂಡದಲ್ಲಿ. ಕೊಡು 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 ಪಾಪಿಷ್ಟ ರುಂಡಗಳನ್ನ. ಎಲ್ಲಿ ಎಲ್ಲಿ ಆ ಭೀಮನ ರುಂಡವೆಲ್ಲಿ? ಅಯ್ಯೋ ಅಶ್ವತ್ಥಾಮ, ಇವು ಪಾಂಡವರ ರುಂಡಗಳೇ? ಅವರು ದುರ್ಯೋಧನ. ಬಿಡಾರದಲ್ಲಿ ಮಲಗಿದ್ದವರನ್ನು ನಾನೇ ನನ್ನ ಸೇಡಿನ ಕಡಿದರಿಂದ ತುಂಡರಿಸಿದೆ. ಅಯ್ಯೋ ಅಯ್ಯೋ ಗುರುಪುತ್ರ, ಎಂತಹ ಘೋರ ಕೃತ್ಯವನ್ನು ಗೈದು ಬಿಟ್ಟೆಯೋ. ಇವು ಇವು ಪಾಂಡವರ ತಲೆಗಳಲ್ಲ, ಉಪ ಪಾಂಡವರ ತಲೆಗಳು. ಉಪ ಪಾಂಡವರ ತಲೆಗಳು, ಉಪ ಪಾಂಡವರ ತಲೆಗಳು. ಭರತ ವರ್ಷದ ಬ್ರಾಹ್ಮಣ ಶ್ರೇಷ್ಠೋತ್ತಮ ಸುತ ಚಿರಂಜೀವಿ ಅಶ್ವತ್ಥಾಮರಿಂದ ಆಶಿಸುವತ್ತೆಯೇ. ಬ್ರಹ್ಮವಿದ್ಯೆ ಬಲ್ಲವರಾಗಿ ಅರನಿಂದ ವರ ಪ್ರಸಾರಿತರಾಗಿ ಎಂತಹ ಹೀನ ಕೃತ್ಯವನ್ನು ಮಾಡಿಬಿಟ್ಟೆ, ಎಂತಹ ಹೀನ ಕೃತ್ಯವನ್ನು ಮಾಡಿಬಿಟ್ಟೆ. ಶಿಶುಹತ್ಯೆ ದೋಷಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ಹೇ ಹೇ ವಿರಾಟ, ಈ ಚಿರಂಜೀವಿ ಅಶ್ವತ್ಥಾಮನ ಹಣೆಯಲ್ಲಿ ಇದೆಂತಹ ಘನಘೋರ ಚಿತ್ರವನ್ನೇಕೆ ಬರೆದೆ? ಅಶ್ವತ್ಥಾಮ, ಆರ್ಯ ಸಂಸ್ಕೃತಿಯೇ ಸಾರಿ ಸಾರಿ ಹೇಳುತ್ತಿದೆ ಶಿಶುಹತ್ಯೆಗೆ ಪ್ರಾಯಚಿತವಿಲ್ಲವೆಂದು. ಇಂದು ನೀಗೈದ ಕೃತ್ಯ ಹೋಗು ಹೋಗು, ನೀನು ಬ್ರಾಹ್ಮಣನಲ್ಲ, ಬ್ರಹ್ಮ ಸಂಸ್ಕೃತಿಯನ್ನೇ ನಾಶಗೈದ ಮಹಾಪಾತಕಿ. ನೀನು ಚಿರಂಜೀವಿ ಆದ್ದರಿಂದ ಕುರುಕ್ಷೇತ್ರದ ಸ್ಮಶಾನದಲ್ಲಿ ಅಶ್ವತ್ಥಾಮ ಜ್ಯೋತಿಯಾಗಿ ಬೆಳಗು. ನೀನೇ ಸತ್ತವರ ಮನೆಯಲ್ಲಿ ಉರಿಯುವ ಆತ್ಮಜ್ಯೋತಿ, ನೀನೇ ಸತ್ತವರ ಮನೆಯಲ್ಲಿ ಉರಿಯುವ ಆತ್ಮಜ್ಯೋತಿ, ಸತ್ತವರ ಮನೆಯಲ್ಲಿ ಉರಿಯುವ ಆತ್ಮಜ್ಯೋತಿ. ಧನ್ಯವಾದ ನೋಡಿದ್ಕೇನ. ಸತ್ತವರ ಮನೆಯಲ್ಲಿ ಉರಿಯುವ ಆತ್ಮಜ್ಯೋತಿ. ನಾನು ಚಿರಂಜೀವಿ, ನಾನು ಬ್ರಾಹ್ಮಣನಲ್ಲ. ನಾನು ಚಿರಂಜೀವಿ, ನಾನು ಬ್ರಾಹ್ಮಣನಲ್ಲ. ಶಿಶುಹತ್ಯೆಗೈದ ಮಹಾಪಾತಕಿ. ಬ್ರಹ್ಮ
ನಮ್ಮ ಸಂಸ್ಕೃತಿಯನ್ನೇ ಸರ್ವನಾಶಗೈದ ರಾಕ್ಷಸ. ಈ ಚಿರಂಜೀವಿ ಅಶ್ವತ್ಥಾಮ ಶತ್ತವರ ಮನೆಯಲ್ಲಿ ಉರಿಯುವ ಆತ್ಮಜ್ಯೋತಿ. ಅಷ್ಟು ವೇದಿಕೆ ಮೇಲೆ ಶತ್ತವರ ಮನೆಯಲ್ಲಿ ಉರಿಯುವ ಆತ್ಮಜ್ಯೋತಿ. ಆತ್ಮಜ್ಯೋತಿ.